ಅಂಗನವಾಡಿ ಮೇಲ್ಛಾವಣಿ ಕುಸಿತ, 4 ಜನ ಮಕ್ಕಳಿಗೆ ಗಾಯ. ದೊಡ್ಡಬೊಮ್ಮನಹಳ್ಳಿಯಲ್ಲಿ ಘಟನೆ. ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡದ ಮೇಲ್ಛಾವಣಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದೆ. ಘಟನೆಯಲ್ಲಿ ಅಂಗನವಾಡಿಯ 4 ಮಕ್ಕಳಿಗೆ ಗಾಯವಾಗಿದ್ದು, ಓರ್ವ ಮಗುವಿಗೆ ತೀವ್ರ ಗಾಯವಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯು ಗಾಯಗೊಂಡು ಆಸ್ಪತ್ರೆ ಸೇರಿರುವ ಘಟನೆ ಶುಕ್ರವಾರ ನಡೆದಿದೆ. ಇದು ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರ. ಎಂದಿನಂತೆ ಮಕ್ಕಳು ಅಂಗನವಾಡಿಯಲ್ಲೇ ಕುಳಿತುಕೊಂಡು ಚಟುವಟಿಕೆಗಳಲ್ಲಿ ಏಕಾಏಕಿ ಕಟ್ಟಡದ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮೇಲ್ಛಾವಣಿ ಕುಸಿದ ಪರಿಣಾಮ ಸಾನ್ವಿ, ರತೀಕ್ಷಾ, ಜೀವಿಕಾ, ದಿಯಾ ಸೇರಿದಂತೆ 4 ಮಕ್ಕಳು ಗಾಯಗೊಂಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆ ಭಾಗ್ಯಮ್ಮ ಅವರಿಗೂ ಗಾಯಗಳಾಗಿವೆ. ಗಾಯಾಳುಗಳನ್ನು ಕೂಡಲೇ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಈ ಅಂಗನವಾಡಿ ಕಟ್ಟಡ 20 ವರ್ಷಗಳಿಗೂ ಮೀರಿದಷ್ಟು ಹಳೆಯದಾಗಿದೆ ಎನ್ನಲಾಗಿದೆ. ಕಟ್ಟಡದ ಮೇಲ್ಛಾವಣಿ ಕುಸಿದಿರುವುದು ಮಕ್ಕಳ ಸುರಕ್ಷತೆ ಬಗ್ಗೆ ಆತಂಕ ಮೂಡಿಸಿದೆ. ಅದೃಷ್ಟವಶಾತ್ ದೊಡ್ಡ ಅನಾಹುತ ತಪ್ಪಿದೆ. ಘಟನೆ ಮಾಹಿತಿ ತಿಳಿಯುತ್ತಿದ್ದಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಡಿಪಿಒ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗೊಂಡ ಮಕ್ಕಳ ಆರೋಗ್ಯ ವಿಚಾರಿಸಿದ್ದಾರೆ. ಮಕ್ಕಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಸೂಚಿಸಿದ್ದಾರೆ. ಹಳೆಯದಾದ ಅಂಗನವಾಡಿ ಕಟ್ಟಡಗಳ ಸ್ಥಿತಿಗತಿ ಪರಿಶೀಲಿಸಿ ಅಪಾಯದಲ್ಲಿರುವ ಕಟ್ಟಡಗಳನ್ನು ದುರಸ್ತಿ ಅಥವಾ ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಕ್ಕಳ ಸುರಕ್ಷತೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳಬೇಕಿದೆ. ನಿಮ್ಮ ಹೆಸರು? ಏನು ಪ್ರಾಬ್ಲಮ್ ಏನಾಗಿದೆ ಅಂತ? ಅಂಗಡಿಗೆ ಹೋಗಿದ್ರೆ ಊಟ ತಿಂತಾ ಇದ್ದಂತೆ, ಮತ್ತೆ ಒಳಗಡೆ ಹೋದ್ರೆ ಅಲ್ಲಿ ಗೋಡೆ ಬಿದ್ದೋಗಿ ಮೋಲ್ಡ್ ಹಾಕಿರ್ತಾರೆ. ಅದು ಎಷ್ಟು ಮಕ್ಕಳಿದ್ರು ಅಂಗನವಾಡಿ? 10 ಜನನೂ ಅದರಲ್ಲಿ 7 ಜನ ಏನೋ ಊಟ ತಿಂತಾ ಇದ್ದಂತೆ, ಈ 4 ಜನ ನೀರು ಕುಡಿಯೋಕೆ ಹೋಗಿದ್ರೆ ಈ ಥರ ದೊಡ್ಡಬೊಮ್ಮನಹಳ್ಳಿ ಗ್ರಾಮದ ವಾಸಿ, ಆನೂರು ಪಂಚಾಯಿತಿ, ಚಿಂತಾಮಣಿ ತಾಲೂಕು. ಇವತ್ತು ನಮ್ಮೂರಲ್ಲಿ ಒಂದು ಅಂಗನವಾಡಿ ಕಟ್ಟಡ ಮೇಲ್ಛಾವಣಿ ಕುಸಿದು ಒಂದು 5-6 ಜನ ಮಕ್ಕಳಿಗೆ ಗಾಯಗಳಾಗಿದ್ದಾರೆ. ಈ ಥರ ನಮ್ಮೂರಲ್ಲಿ ಸುಮಾರು ವೆಂಕಟರೆಡ್ಡಿ ಅಂತೇಳಿ ಒಂದು 40 ವರ್ಷದಿಂದ ಗ್ರಾಮ ಪಂಚಾಯಿತಿ ಸದಸ್ಯರು. ಅವ್ರ ಮಗ ರವಿ ಅಂತ ಕಾಂಟ್ರಾಕ್ಟ್ ಕೆಲಸ ಮಾಡೋದು. ಈಗ ಅವರು ಸರಿಯಾಗಿ ಯಾವುದೇ ಬಿಲ್ಡಿಂಗು ಸರಿಯಾಗಿ ಕಟ್ಟಲ್ಲ, ಕ್ವಾಲಿಟಿನೇ ಇರೋಲ್ಲ. ಈಗ ಹೊಸದಾಗಿ ಒಂದು 4-5 ವರ್ಷದಿಂದ ಒಂದು ಅಂಗನವಾಡಿ ಕಟ್ಟಿದ್ದಾರೆ. ಅದು ಅಷ್ಟೇ, ಎಲ್ಲ ತೇವ ಬಂದುಬಿಟ್ಟಿದೆ ಗೋಡೆಗಳೆಲ್ಲ. ಯಾವುದು ಕ್ವಾಲಿಟಿ ಎಸ್ಟಿಮೇಟ್ ಪ್ರಕಾರ ಯಾವುದೂ ಮಾಡಲ್ಲ. ಸುಮಾರು ಸಲ ನಾವು ಅಧಿಕಾರಿಗಳಿಗೆ ಗಮನಕ್ಕೆ ತಂದ್ರೂ ಯಾವುದೇ ಕ್ರಮ ತಗೊಳ್ಳಲ್ಲ ಅವ್ರ ಮೇಲೆ. ಯಾಕೆಂದರೆ ಬಲಾಢ್ಯರು ಅವರು ಸುಮಾರು ವರ್ಷಗಳಿಂದ ರಾಜಕೀಯದಲ್ಲಿ ಚೆನ್ನಾಗಿ ಯಾರು ಇದ್ರಿ 3 ವರ್ಷದಿಂದ ಒಂದು ರೋಡ್ ಮಾಡಿದ್ರು, ಸೀಕಾಲ್ ಗೇಟಿಂದ ದೊಡ್ಡಬೊಮ್ಮನಹಳ್ಳಿವರೆಗೂ. ಅದು ಅಷ್ಟೇ, ಬಂದು ನೋಡ್ಬೋದು, ಪೂರ್ತಿ ಕಿತ್ತೋಗಿದೆ. ಎಷ್ಟು ಹಾಳಾಗಿದೆ ಅಂದರೆ ಒಂದು 40-50 ವರ್ಷ ಆಗಿದೆಯೋ ಈ ರೋಡ್ ಮಾಡಿ ಅನ್ನೋ ಥರಕ್ಕೆ ಮಾಡಿದೆ. ಈಗ ಅಂಗನವಾಡಿ ಕಟ್ಟಡ 17 ವರ್ಷದಿಂದ ಈಚೆ ಮಾಡಿರೋಂಥ ಬಿಲ್ಡಿಂಗೆ ಸುಮಾರು ವರ್ಷಗಳು ಏನಾಗಿಲ್ಲ. ನಾವು ಪ್ರೈಮರಿ, ನಾವು 7ನೇ ಕ್ಲಾಸ್ವರೆಗೂ ನಮ್ಮೂರಲ್ಲೇ ಓದಿದ್ವಿ. ನಾವು ಸ್ಕೂಲ್ಗೆ ಹೋಗಿ ಮುಂಚೆ ಕಟ್ಟಿರೋ ಬಿಲ್ಡಿಂಗ್ಗಳು ಇವತ್ತಿಗೂ ಇದ್ದಾವೆ. ಅದರಲ್ಲಿ ಹಾಸ್ಪಿಟ್ಲು ಎಲ್ಲ ನಡೆಸ್ತಾ ಇದ್ದಾರೆ. ಸ್ಕೂಲ್ ಬೇರೆ ಕಡೆ ಶಿಫ್ಟ್ ಮಾಡಿ ಆ ಬಿಲ್ಡಿಂಗಲ್ಲಿ ಹಾಸ್ಪಿಟ್ಲೆಲ್ಲ ನಡೆಸ್ತಾ ಇದ್ದಾರೆ. ಅವರು ಇದರಲ್ಲಿ ಕಟ್ಟಿರೋ ಅಂಥದ್ದು ಎಲ್ಲ ಬಿಲ್ಡಿಂಗ್ಗಳು ಹೊಡೆದಾಕಿದ್ದಾರೆ. ಈಗ ಒಂದು 15 ವರ್ಷದಿಂದ 15-16 ವರ್ಷ ಆಯಿತು. OA ನಾರಾಯಣ ಸ್ವಾಮಿ ಅನುದಾನದಲ್ಲಿ ಒಂದು 2 ಸ್ಕೂಲ್ ಬಿಲ್ಡಿಂಗ್ ಮಾಡಿದ್ರು, ಹೈಸ್ಕೂಲ್. ಇವತ್ತು ಸುಮಾರು ಒಂದು 10 ವರ್ಷದಿಂದನೇ ಉಪಯೋಗಕ್ಕೆ ಬರದೇ ಇರೋ ಥರ ಎಲ್ಲ ಹಾಳಾಗೋಗಿ ಶಿಥಿಲಾಗೋಗಿ ಎಲ್ಲ ಪ್ರತಿಯೊಂದು ಎಲ್ಲ ಈ ಥರದ್ದು ಎಲ್ಲ ಕ್ವಾಲಿಟಿನೇ ಮಾಡಲ್ಲ ಅವರು. ಎಲ್ಲ ಡೂಪ್ಲಿಕೇಟ್ ಕೆಲಸಗಳು. ಅಧಿಕಾರಿಗಳು ಗಮನಿಸಿದ್ರೆ ಅವ್ರೇನು ಆಕ್ಷನ್ನೇ ತಗೊಳ್ಳಲ್ಲ. ನಾವು ಯಾರಿಗೆ ಇದು ಮಾಡಬೇಕು ಅನ್ನೋ ನಿಮ್ಮ ಮಕ್ಕಳಿಗೆ ಏನೇನಾಗಿದೆ? ನೋಡಿದ್ವಿ, ರಾಮಪ್ಪ ಹಾಸ್ಪಿಟ್ಲಲ್ಲಿದ್ದಾರೆ. ಒಂದು 5-6 ಹೊಲಿಗೆ ಬಿದ್ದಿದೆ. ಇನ್ನೊಂದು 4-5 ಜನ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳು ಎಲ್ಲ ತುರ್ಬರಲ್ಲಿ ಹಾಸ್ಪಿಟ್ಲ್ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಅವ್ರು ಅಲ್ಲಿದ್ದಾರೆ ಹಾಸ್ಪಿಟ್ಲ್. ನಾವು ಏನು ಮಾಡಬೇಕು ಅಂತ ಪ್ರತಿಯೊಂದು ನಮ್ಮೂರಲ್ಲಿ ಅಧಿಕಾರಿಗಳು ಬಂದು ನೋಡ್ಬೋದು. ಬೇಕಾದರೆ ಎಲ್ಲ ಕಳಪೆ ಕಾಮಗಾರಿ, ಏನು ಮಾಡಿದ್ರು ಕಳಪೆ. ಈ ಥರ ಆದರೆ ಮಕ್ಕಳನ್ನ ಹೆಂಗೆ ಕಳ್ಸೋದು? ಎಲ್ಲ ಭಯ ಆಗೋಗಿದೆ, ಮಕ್ಕಳು ಕಳಿಸೋಂಗೆ ಇಲ್ಲ. ಯಾವ ಸ್ಕೂಲ್ ಬಿಲ್ಡಿಂಗ್ಗಳು ಒಂದು 15-16 ವರ್ಷ 20 ವರ್ಷದಿಂದ ಈಚೆ ಕಟ್ಟಿರೋ ಬಿಲ್ಡಿಂಗ್ಗಳೆಲ್ಲ ಅವರೇ ಕಟ್ಟೋದು, ಅವರೇ ಹೊಡೆಯೋಕ್ಕೆ, ಅವರೇ ಪರ್ಮಿಷನ್ ಅಂತಾರೆ, ಅವರೇ ಹೊಡೆದಾರೆ. ಈಗ ಅಧಿಕಾರಿಗಳೇನು ಇದು ಮಾಡ್ತಾರೋ ನಮಗಂತೂ ಗೊತ್ತಾಗ್ತದೆ.
ಅದೇ ಅವಾಗ ಭಯ ಬಿದ್ದು ಹೌದು, ನೋಡ್ಕೊಂಡು ಆ time ಅಲ್ಲಿ ಆಗುತ್ತೆ. ಮತ್ತೆ ಅದೆಲ್ಲ ಎದ್ಬಿಟ್ಟಿದ್ದಾರೆ. ಅದು ನೋಡಿ ಅವ್ರು ಒಳ್ಳೇದು ಹುಡುಗರಲ್ಲ ಯಮನ ನೀರು ಕುಡಿಬೇಕು ಅಂತ ಹೇಳಿ ಸುಮ್ಮನೆ ಯಮನಿಗೂ ಫುಲ್ ಬಿದ್ದಿಲ್ಲ ಜಾಸ್ತಿ ಇತ್ತು. ಅದು ಚೆನ್ನಾಗಿತ್ತು ಅಂತ ಮತ್ತೆ ಹೆಂಗೆ ಇಟ್ಟಿದ್ದಂಗೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾನೆ ಇರ್ತೀವಿ ನಾವು. ಚೆನ್ನಾಗಿದೆ ನೋಡಿ ಸರ್, ಈಗ ಆ ಕಡೆ ಎಲ್ಲ ನೋಡಿದ್ರು ಅವರೆಲ್ಲ ನಮ್ಗೇನು ಇದೇನಿಲ್ಲ. ಬಿಲ್ಡಿಂಗ್ ನಾವು ಚೇಂಜ್ ಮಾಡ್ತೀವಿ, ಅಲ್ಲಿ ನೆಕ್ಸ್ಟ್ ಇನ್ನೊಂದು ಹಾಕ್ಕೊಡ್ತೀವಿ. ರಿಪೇರಿ ಯಾವಾಗ ಮಾಡಿದ್ರಮ್ಮ? 2 ವರ್ಷದಿಂದ ಏನೋ ಆಯ್ತು ಅಂತ ಇದ್ರಲ್ಲಮ್ಮ. ಈಗ ಇಮಿಡಿಯೇಟ್ಲಿ ಬಾಡಿಗೆ ಶಿಫ್ಟ್ ಆಗಿದೆ. ಸ್ಕೂಲ್ ಬಾಡಿಗೆ ಶಿಫ್ಟ್ ಮಾಡಿ ಇಮಿಡಿಯೇಟು ಬಾಡಿಗೆ ಚೆನ್ನಾಗಿ ಸೇಫ್ಟಿ ಇರೋ ಮನೆ ಎಲ್ಲ ಸೌಲಭ್ಯ ಇರೋ ಮನೆಗೆ ಶಿಫ್ಟ್ ಮಾಡಿ ಇವತ್ತು ಕ್ಲೋಸ್ ಮಾಡಿ. ನಾನು ಈಗ ಡೆಮಾಲಿಷಿಗೆ ನಾನು ರಿಪೋರ್ಟ್ ಹಾಕ್ತೀನಿ, ಆಯ್ತಾ? ಮೊದಲೇ ನೀವು ಗಮನಿಸ್ಬೇಕಲ್ಲಮ್ಮ, ನಾವು ಎಷ್ಟು ಪ್ರತಿ ಮೀಟಿಂಗ್ ಕ್ರಾಕ್ ಬಿಟ್ಟಿತ್ತು ಆ ಥರ ಆಗುತ್ತೆ. ಇದ್ದಕ್ಕಿದ್ದಾಗೆ ಕುಸ್ತಿದೆ ಸರ್, ಏರ್ ಕ್ರಾಕ್ ಆಗಿದೆ ಅಂತ ಕೆಲವರು ಅಂತಾರೆ. ನಾನು 15 ಗೇಟ್ ಹೇಳ್ಕೊಂಡು ನಿಂತಿದ್ದೆ ಸರ್, ಇಷ್ಟ ಆಗಿತ್ತು ಅಷ್ಟೇ ಸರ್. ಅದು ನೋಡಿ ಇಲ್ಲಿದೆಯಲ್ಲ ಆ ಟೈಪ್ ಇತ್ತು ಅಷ್ಟೇ ಸರ್. ಅಷ್ಟೇ ಕಷ್ಟ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ ಸರ್ ಒಟ್ಟಿನಲ್ಲಿ. ಆಯ್ತು, ಈಗೆಲ್ಲ ಕ್ಲೋಸ್ ಮಾಡಿ ಎಲ್ಲ ಏನಾನ ಇದೆ ಇಲ್ಲಿ ಸಾಮಾನು ಎಲ್ಲ ತೆಗೆದ್ಬಿಟ್ಟು ನಾಳೆ ಬಾಡಿಗೆ ನೋಡಿಕೊಂಡು ಬಾಡಿಗೆಯಲ್ಲಿ ನೋಡಿ ನಾಳೆ ಬಾಡಿಗೆನೂ ಒಳ್ಳೆ ರೂಮ್ ನೋಡೋಣ. ಹಾಂ, ಓಕೆ. ಭಾಗ್ಯಲಕ್ಷ್ಮಿ ಹೆಸರು? ಆಯ್ತು. ಯಾವತ್ತು ಯಾವ ವರ್ಷ? 30 ವರ್ಷ ಆಗಿದೆಯಾ? ಎಲ್ಲಿ ಬೋರ್ಡ್ ಗಿಡ ಇದೆಯಾ? ಬೋರ್ಡ್ ಗಿಡ ಇದೆಯಾ ಇಲ್ಲಿ? ಅಲ್ಲಮ್ಮ, ಇಲ್ಲಿ ಯಾವ ವರ್ಷ ಕಲಿತಿದ್ದು ಅಂತ ಡಿ ಆಫೀಸಲ್ಲಿ ಇದ್ದಾಗ ನಮ್ಮ ಸಿರಿಕೋ ಹಿಂಗೆ ಮಾಹಿತಿ ಕೊಟ್ಟರು. ತಕ್ಷಣ ನಾವು ಈಗ ಒಂದು ಮಗು ಏನು ಫಸ್ಟ್ನೇ ಮಗು ಏನು ಶಾನ್ವಿ ಅವರಿಗೆ ಈಗ ಏನು ಇಲ್ಲಿ ಕತ್ತತ್ರ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ಇವರು ನಮಗೆ ಹಾಸ್ಪಿಟಲ್ಲಿದ್ದೀವಿ ಅಂತ ಹೇಳಿದೆ ಸರ್. ನಾವು ಅಲ್ಲಿಂದ ತಕ್ಷಣ ಬಂದ್ವಿ. ಆಮೇಲೆ ಅಲ್ಲಿ ಡಾಕ್ಟ್ರ್ ಹತ್ರ ಇವರು ಯಾವ ಹಾಸ್ಪಿಟಲ್, ರಾಮಪ್ಪ ಹಾಸ್ಪಿಟಲ್ಲಿ ಚಿಕಿತ್ಸೆ ಕೊಡಿಸಿ ಅವ್ರ ಮೇಲೆ ಅವರು ಏನು ಅಡ್ಮಿಷನ್ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಇವ್ರ ಕಾರಲ್ಲೇ ಮತ್ತೆ ಇವರು ದೊಡ್ಡ ಮಳಿಗೆ ಕರ್ಕೊಂಬಂದಿದ್ರು. ಆವಾಗ ನಾನು ಅಲ್ಲಿಂದನೇ ಸೀದಾ ಇಲ್ಲಿಗೆ ಬಂದೆ ಸರ್. ಹೋಗಿ ಅವನು ಮಗುನ ನಾವು ನೋಡಿದ್ವಿ. ಈಗ ಮಗು ಏನು ಚೆನ್ನಾಗಿದೆ. ಅವ್ರ ಮನೆಯವರು ಅಷ್ಟೇ ಏನು ತೊಂದರೆ ಇಲ್ಲ, ದೇವ್ರು ದೊಡ್ಡವನು, ಏನು ತೊಂದರೆ ಆಗಿಲ್ಲ ಅಂತ ಹೇಳಿದ್ರು. ಮಗು ಕತ್ತಿದ್ದು ಶಾನ್ವಿ 5 ವರ್ಷ, ಅವ್ರ ತಾಯಿ ಹೆಸರು ಗಂಧ. ಇನ್ನು 2ನೇ ಮಗು ರಿತಿಕ್ಷಾ, ಅವರು ಮಗು ಅಷ್ಟೇ ಇಲ್ಲಿ ಅವರು ಇದಕ್ಕೆ ಹೋಗಿ ಏನು ನಮ್ಮ ಕುರುಬೂರು PSCಗೆ ಹೋಗಿದ್ರು, ಅದಕ್ಕೆ ತರ್ಚ್ಕೊಂಡ್ವಿ ಮೇಲೆ. ಅವರು ಡಾಕ್ಟ್ರು ಏನು ಹೇಳಿದ್ರು ಅಂತಂದರೆ ಅವ್ರ ತಾಯಿನ ಕೇಳಿದಾಗ ಏನು ತೊಂದರೆ ಇಲ್ಲ, ಏನು ಊತಿಲ್ಲ, ಊತಿದ್ರೆ ಮಾತ್ರ ನೀವು ಏನಾದರೂ ಸ್ಕ್ಯಾನ್ ಎಲ್ಲ ಮಾಡಬೇಕಾಗಿದೆ ಅಂತ ಹೇಳಿದ್ರು. ಅದು ಏನೂ ತೊಂದರೆ ಇಲ್ಲ ಸರ್. ಇವಾಗ ಅವ್ರು ಮಾತಾಡಿಬಿಟ್ಟು ನಮ್ಮ ಅಂಗನವಾಡಿ ಟೀಚರ್ಗೆ ಹೇಳಿದ್ವಿ, ಫಾಲೋಅಪ್ ಮಾಡ್ತಾಯಿರಿ, ಏನಾದರೂ ಅಂದರೆ ತಕ್ಷಣ ನಮಗೆ ಮಾಹಿತಿ ಕೊಡಿ ಮತ್ತು ಇಮ್ಮಿಡಿಯೇಟ್ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ಹೇಳಿದ್ವಿ ಸರ್. ನಮ್ಮ ಅಂಗನವಾಡಿ ಟೀಚರ್ಗೂ ಹೇಳಿದ್ವಿ. ಆಮೇಲೆ ದಿವ್ಯಾ ಅಂತ, ದಿಯಾ 3 ವರ್ಷ, ಅದು ಅವ್ರ ತಾಯಿ ಹೆಸರು ನಗ್ಮ. ಅವ್ರ ಮನೆ ಹತ್ರ ಈಗ ಹೋಗಿ ಬಂದಿದ್ವಿ. ಅವರು ಇಲ್ಲಿ ಮೂಗ್ ಮೇಲೆ ಸ್ವಲ್ಪ ತಚ್ಕೊಂಡಿದ್ವಿ. ಅವ್ರಿಗೂ ಗೌರ್ಮೆಂಟ್ ಹಾಸ್ಪಿಟ್ಲ್ ಕುರುಬೂರಲ್ಲಿ ತೋರಿಸಿದ್ದಾರೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೂ ಅಷ್ಟೇ ಏನು ಔಷಧಿ ಬೇಕೋ ನಾವು ಎಲ್ಲ ಇಲಾಖೆಯಿಂದ ಬಳಸ್ತೀವಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ಮತ್ತು ಇನ್ನೇನಾದರೂ ನಮ್ಮ ಅಂಗನವಾಡಿ ಟೀಚರ್ಗಳಿಗೆ ಫಾಲೋಅಪ್ ಮಾಡಿ ಏನಾದರೂ ಆದರೆ ತಕ್ಷಣ ನಮ್ಮ ಮಾಹಿತಿ ಕೊಡಿ ಅಂತ ಹೇಳಿದ್ವಿ ಸರ್. ಇನ್ನೊಂದು ಮಗು ಈಗ ಜೀವಿತ ಅಂತ ಈ ಕಡೆ ಹಾಸ್ಪಿಟ್ಲ್ಗೆ ಹೋಗೋದು ಹೊಣೆಗಾರಿಕೆ ಅಂದರೆ ಈಗ ಅದು ಮೊದಲೇ ಗಮನಿಸ್ಬೇಕಾಯಿತು ಅಂಗನವಾಡಿ ಟೀಚರು, ಸೂಪರ್ವೈಸರು. ನಾವು ಮಾಹಿತಿ ಎಲ್ಲ ಕೊಟ್ಟಿದ್ವಿ. ಈಗ ನಾವು ಈಗ ಅವರು ಹೋಗಿ ಅದು ಮುಂಜಾಗ್ರತಾ ಕ್ರಮವಾಗಿ ಅವರು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಆಗಿತ್ತು. ಬಾಡಿಗೆಯಲ್ಲಿ ಈ ಥರ ತೊಂದರೆ ಎಲ್ಲಿ ಇದೆ ಅಂತ ಮೊದಲೇ ಗಮನಿಸಿ ಅವರು ಬೇರೆ ಕಡೆ ಬದಲಾವಣೆ ಮಾಡಬೇಕಾಗಿತ್ತು. ಮೇಲ್ವಿಚಾರಕ್ಕೂ ಮತ್ತು ಅಂಗನವಾಡಿ ಟೀಚರು ಜವಾಬ್ದಾರಿ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ತೀವಿ. ಈಗ ಏನು ತೊಂದರೆ ಇಲ್ಲ ಸರ್, ನಾವು ಫಾಲೋಅಪ್ಪಲ್ಲಿ ಮಾಡ್ತೀವಿ. ನಮ್ಮ ಅಂಗನವಾಡಿ ಟೀಚರು, ನಮ್ಮ ಸೂಪರ್ವೈಸರ್ಸು, ನಾವು ಸಿರಿಗೋ
ನಾವು ಆ ಮಕ್ಕಳನ್ನ ಫಾಲೋ ಪೇರೆಂಟ್ಸ್ದೆಲ್ಲ ಫೋನ್ ನಂಬರ್ ತಗೊಂಡಿದ್ವಿ. ನಾವು ಅವ್ರ ನಂಬರ್ ನಾವು ಕೊಟ್ಟಿದ್ದೀವಿ, ನಮ್ಮ ನಂಬರು ಕೊಟ್ಟಿದ್ದೀವಿ. ಅವ್ರ ತಕ್ಷಣ ಏನಾದರೂ ಇದ್ದರೆ ತಕ್ಷಣ ಫೋನ್ ಮಾಡಿ ನಾವು ಅದನ್ನು ನಾವು ಅಟೆಂಡ್ ಮಾಡ್ತೀವಿ ಅಂತ. ಈ ವರ್ಷವೇ ನಾವು ಈ ಥರದ್ದೆಲ್ಲ ಸುಮಾರು ಒಂದು 8-10 ಬಿಲ್ಡಿಂಗು ಈ ಥರ ಹಳೆ ಬಿಲ್ಡಿಂಗನ್ನ ಬದಲಾವಣೆ ಮಾಡಿದ್ವಿ. ಈಗ ಸುಮಾರು ನಾವು PRD ಮತ್ತು ಪಂಚಾಯತ್ ರಾಜ್ ಇಲಾಖೆ PW ಇಲಾಖೆಗೆ ಬರೆದಿದ್ವಿ. ಈ ಥರ ನಾವು ಹೋಗಿ ನಮಗೆ ಯಾವ ಯೋಗ್ಯತೆ ಇಲ್ಲ ಅಂತ ಅವಕ್ಕೆ ಅಲ್ಲಿ ನಡೆಸ್ಬೇಕೋ ಬೇಡ ಅಂತ ನಾವು ರಿಪೋರ್ಟ್ ಕೊಟ್ಟಿವಿ. ಅಂಥವು ಬದಲಾವಣೆ ಮಾಡಿ 8 ಬಿಲ್ಡಿಂಗ್ ಚೇಂಜ್ ಮಾಡಿದ್ವಿ ಸರ್. ಇವ್ರು ಹೇಳೋದು ಈಗ ಏನು ಅಂತಾರ ಇಲ್ಲಿ ಏನು ಇಲ್ಲ ಅಂತ ಹೇಳ್ತಾರೆ. ಬಟ್ ಇವರು ಮೊದಲೇ ಎಚ್ಚರಿಕೆ ಆಗಿದ್ರೆ ಈ ಥರ ಆಗ್ತಾ ಇಲ್ಲ ಸರ್. ಇಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲಿ ನಡೆಸಂಗಿಲ್ಲ. ಈಗ ಇಮ್ಮಿಡಿಯೇಟ್ ಬಾಡಿಗೆ ಮನೆಯನ್ನು ಚೆನ್ನಾಗಿರೋ ಬಾಡಿಗೆ ಮನೆ ನೋಡಬೇಕು. ಸರ್ಕಾರದ ಬಾಡಿಗೆ ಕೊಡ್ತೀವಿ. ನಾಳೆಯಿಂದನೇ ಅಲ್ಲಿ ನಡೆಸಬೇಕು. ಇಲ್ಲಿಂದ ಏನು ವಸ್ತುಗಳಿದಾವೆಲ್ಲ ತಗೊಂಡು ಅಲ್ಲಿ ಶಿಫ್ಟ್ ಮಾಡಿ ಇವತ್ತೇ ಇಲ್ಲಿಗೆ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಸರ್. ಈಗ ಮಕ್ಕಳನ್ನ ಇಟ್ಕೊಬಾರ್ದು ಅಂತ ಸೂಚನೆ ಕೊಟ್ಟಿದ್ದೀವಿ. ನೋಡೋದೇ ಈಗ ನಮಗೆ ಆಯ್ತು, ಇನ್ನೂ ಹೋಗಿಲ್ಲ ನೋಡಬೇಕಲ್ಲ. ಇನ್ನೂ ಎಷ್ಟು ರೀತಿಯಾದ ಅಂಗನವಾಡಿ ಕಟ್ಟೆಗಳು ಈ ಥರ ಇದೆ ಸರ್? ಅಂದರೆ ಈಗ ಅಲ್ಲಿ ನೋಡಿಲ್ಲ ನಾವು. ಈಗ ನೋಡಿಕೊಂಡು ನಾನು ಅದನ್ನು ರಿಪೋರ್ಟ್ ಮಾಡ್ತೀನಿ. ನಾನು PWಗೆ ಇದನ್ನು ಉಪಯೋಗ ಯೋಗ್ಯತೆ ಇದೆಯಾ ಇಲ್ಲ ಅಂತ ನಾನು ಬರೆದು ರಿಪೋರ್ಟ್ ಆ ಥರ ಇಲ್ಲ ಅಂದರೆ ಅಲ್ಲಿ ಚೇಂಜ್ ಮಾಡ್ತೀನಿ.